ತುಂಬ ದಿನ ಆದಮೇಲೆ ನಾನು ನಮ್ಮ ಹರ್ಷಿ ರಾಮದೂತ್ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವೀಡಿಯೋಸ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಆನ್ಗೋಯಿಂಗ್ ಪ್ರೆಗ್ನೆನ್ಸಿ ಜರ್ನಿನ ನಾನು ಇದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ. ತುಂಬ ದಿನದಿಂದ ಲಾಂಗ್ ವೀಡಿಯೋಸ್ ಸ್ಟಾಪ್ ಮಾಡಿದ್ದೆ. ಸೊ ಇವತ್ತಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ಆನ್ಗೋಯಿಂಗ್ ಜರ್ನಿ ಹೇಗಿದೆ ಅಂತ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಹೆಚ್ಚಿನ ಅಪ್ಡೇಟ್ಗಳಿಗೆ ಹರ್ಷಿ ರಾಮದೂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾ ಪೇಜು ಕೂಡ ಇದೆ, ಹರ್ಷಿ ರಾಮದೂತ್ ಅಂತಲೇ ಇದೆ. ಸೊ ಅದರಲ್ಲೂ ಕೂಡ ನಿಮಗೆ ತುಂಬಾ ಪ್ರೆಗ್ನೆನ್ಸಿ ರಿಲೇಟೆಡ್ ಅಪ್ಡೇಟ್ಸ್ ನೀಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ದಲೇ ನಮ್ಮ ಹರ್ಷಿ ರಾಮದೂತ್ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗೆ ಇವತ್ತಿನ ವ್ಲಾಗ್ನ ನಾನು ದೇವ್ರ ಪೂಜೆ ಮಾಡೋದ್ರ ಮುಖಾಂತರ ಶುರು ಮಾಡ್ತಾ ಇದ್ದೀನಿ. ಹಾಗೆ ಪೂಜೆ ಮಾಡ್ತಾ ಮಾಡ್ತಾ ಹೇಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಶುರುವಾಯಿತು, ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಆ್ಯಕ್ಚುಲಿ ಇದು ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ, ಪ್ಲ್ಯಾನ್ಡ್ ಏನಲ್ಲ. ನಂದು ಪೀರಿಯಡ್ ಡೇಟ್ ಇದ್ದಿದ್ದು 8ಗೆ ಇದ್ದಿದ್ದು. ಬಟ್ ಯಾಕೋ ನನಗೆ ಸಿಮ್ಟಮ್ ಗೊತ್ತಾಗ್ತಿತ್ತು, ಎಲ್ಲೋ ಒಂದು ಕಡೆ ಕನ್ಸೀವ್ ಇದ್ದೀನಿ ಅಂತ 6 ಸೆನ್ಸ್ ಹೇಳ್ತಾಯಿತ್ತು. ಹಾಗಾಗಿ ಕ್ಯೂರಿಯಾಸಿಟಿಗೋಸ್ಕರ ನಾನು 6ನೇ ಚೆಕ್ ಮಾಡಿಬಿಟ್ಟೆ. ಚೆಕ್ ಮಾಡಿದಾಗ ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ನಿಜವಾಗ್ಲೂ ನನಗೆ 50-50 ಹೇಗಾದರೂ ಆಗಲಿ ಒಂದು ವೀಡಿಯೋ ಮಾಡ್ಕೊಂಬಿಡೋಣ. ಇನ್ ಕೇಸ್ ಪಾಸಿಟಿವ್ ಬಂದರೆ ಅದು ಫೀಲ್ ಚೆನ್ನಾಗಿರುತ್ತೆ, ಯಾವಾಗಲೂ ಮೆಮೊರಬಲಾಗಿ ಉಳ್ಕೊಳ್ಳುತ್ತೆ ಅಂತ ಜಸ್ಟ್ ವೀಡಿಯೋ ಮಾಡಿಕೊಂಡೆ. 2 ಲೈನ್ಸ್ ಬಂದಿದ್ದ ತಕ್ಷಣ ನನಗಾಗಿದ್ದು ಖುಷಿ ಕೆಲವೊಂದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಹಾಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಧನುಗೆ ಹೇಳಿದಾಗ ಅವರು ಕೂಡ ಅಷ್ಟೇ ಖುಷಿಪಟ್ಟರು. ಆಮೇಲೆ ನಾವು ಈಗಲೇ ಹಾಸ್ಪಿಟಲಿಗೆ ಹೋಗೋದು ಬೇಡ, ತಡಿ ಒಂದು 4 to 5 ಡೇಸ್ ವೆಯ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಸುಮ್ಮನಾದೆ. ಯಾಕಂದರೆ ಇನ್ನೂ ಪೀರಿಯಡ್ ಡೇಟ್ ಇತ್ತಲ್ಲ, ಹಾಗಾಗಿ ಸೊ ಹೋಗೋದು ಬೇಡ ಅಂತ ಸುಮ್ಮನಾದು. ಆಮೇಲೆ ಒಂದು 4 ಡೇಸ್ ಆದಮೇಲೆ ನಾವು ಹಾಸ್ಪಿಟಲ್ ವಿಸಿಟ್ ಮಾಡಿದೋ. ಅಲ್ಲಿ ಇನ್ನೊಂದು ಸಲ ಮತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಕೊಡ್ತಾರಲ್ಲ, UPT ಟೆಸ್ಟ್, ಅದನ್ನು ಕೊಟ್ಟಾಗ ಅಲ್ಲೂ ಕೂಡ ಹಾರ್ಟ್ ಬೀಟ್ ಜೋರಾಗ್ತಿತ್ತು. ಅಯ್ಯೋ ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ, ಒಂದೊಂದು ಕಿಟ್ಟು ಫಾಲ್ಸ್ ಇರುತ್ತಲ್ಲ. ಸೊ 50-50 ಇತ್ತು. ಮತ್ತೆ ಏನಾರ ನೆಗೆಟಿವ್ ಬಂದರೆ ಖುಷಿಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಕೊತಾ ಇದ್ವಿ. ಬಟ್ ಗಾಡ್ ಗ್ರೇಸ್ ಅಲ್ಲೂ ಕೂಡ ಪಾಸಿಟಿವ್ ಬಂತು. ಸೊ ಆವಾಗಲೇ ತುಂಬಾ ಖುಷಿ ಆಯಿತು. ನೆಕ್ಸ್ಟು ನಮಗೆ ಡಾಕ್ಟರ್ ಬಂದು ಫಸ್ಟ್ ಹಾರ್ಟ್ ಬೀಟ್ ಸ್ಕ್ಯಾನಿಂಗ್ ಬರ್ಕೊಂಡು ಕೊಟ್ಟರು. ಬಟ್ ನನಗೆ ಅವಾಗ ಇನ್ನೂ 1 ಮಂತ್ ಮೇಲೆ 1 ವೀಕ್ ಆಗಿತ್ತು ಅಷ್ಟೇ. ಯಾವುದಕ್ಕೂ ಚೆಕ್ ಮಾಡಿಸ್ಬಿಡಿ, ಬೇಗನೆ ಗೊತ್ತಾಗುತ್ತೆ, ನಿಮಗೂ ಖುಷಿ ಆಗುತ್ತಲ್ಲ ಅಂತ ಅಂದರು. ಅವ್ರು ಹೇಳಿದ್ರು ಅಂತ ಎಕ್ಸೈಟ್ಮೆಂಟಲ್ಲಿ ನಾವು ಕೂಡ ಅವತ್ತೇ ಸ್ಕ್ಯಾನಿಂಗಿಗೆ ಹೊರಟ್ಬಿಟ್ಟು. ಬಟ್ ಅಲ್ಲಿ ನಮಗೆ ಖುಷಿಗಿಂತ ಬೇಜಾರೇ ಆಗಿದ್ದು. ಏನಕ್ಕೆ ಗೊತ್ತಾ, ಸ್ಕ್ಯಾನಿಂಗ್ ಮಾಡಿದಾಗ ಮೇಡಮ್ಮು ಸ್ವಲ್ಪ ಕೇಳ್ತಾಯಿದ್ರು, ನಿಮ್ಮದು ಲಾಸ್ಟ್ ಪೀರಿಯಡ್ ಡೇಟ್ ಯಾವಾಗ ಅಂತೆಲ್ಲ ಕೇಳ್ತಾಯಿದ್ರು. ಅವಾಗ ಒಂದು ಸ್ವಲ್ಪ ಟೆನ್ಸ್ ಆದೆ, ಯಾಕೆ ಮತ್ತೆ ಎಲ್ಲ ಈ ಥರ ಕೇಳ್ತಿದ್ದಾರೆ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿಬಿಟ್ಟು, ಇಲ್ಲ ನೀವು ಪ್ರೆಗ್ನೆಂಟ್ ಇದ್ದೀರಾ, ಬಟ್ ಇನ್ನೂ ಪಾಪುದು ಹಾರ್ಟ್ ಬೀಟ್ ಬಂದಿಲ್ಲ, ಬರೀ ಗೆಸ್ಟೇಷನಲ್ ಸಾಕಿದೆ ಅಂತ ಹೇಳಿದ್ರು. ಆವಾಗ ಒಂಥರ ಟೆನ್ಷನ್. ಎಷ್ಟೊಂದು ಜನಕ್ಕೆ ಗೆಸ್ಟೇಷನಲ್ ಸಾಕು ಬರುತ್ತೆ ಮತ್ತು ಹಾರ್ಟ್ ಬೀಟ್ ಬರೋಲ್ಲ. ಮತ್ತೆ 1 ವೀಕ್ ಆರ್ 15 ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ರ. ಅಲ್ಲಿ ತುಂಬಾ ಡಿಸಪಾಯಿಂಟ್ ಆಗಿ ಬಂದು 1 ವೀಕು ನಾವು ತಳ್ಳೋ ಅಷ್ಟರಲ್ಲಿ ಎಷ್ಟು ಅದು 1 ವರ್ಷದ ಥರ ಫೀಲ್ ಆಗ್ತಿತ್ತು 1 ವೀಕು. ಸೊ ಈ ರೀತಿ ನನ್ನ ಫಸ್ಟ್ ಸ್ಕ್ಯಾನಿಂಗಲ್ಲೇ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿ ವಾಪಸ್ ಬಂದಿದ್ದಾಯಿತು. ನಮ್ಮ ಹರ್ಷಿ ಫಸ್ಟ್ ಸ್ಕ್ಯಾನಿಂಗ್ ಇದು ಅಮೌಂಟ್ ಬಂದು 900 ಇತ್ತು. ಈಗಂತೂ 1100 ಮಾಡಿಬಿಟ್ಟಿದ್ದಾರೆ. ಎಲ್ಲನೂ ಪ್ರೈಸಸ್ ಜಾಸ್ತಿ ಆಗಿಬಿಟ್ಟಿದೆ. ನೆಕ್ಸ್ಟ್ 15 ಡೇಸ್ ಆದಮೇಲೆ ನಮ್ಮ ಸ್ಕ್ಯಾನಿಂಗಲ್ಲಿ ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ಮರಿದಲ್ಲೇ ಹರ್ಷಿ ರಾಮದೂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ತುಂಬಾ ಜನ ಒಂದು ಪಾಪು ಆಗಿದ ತಕ್ಷಣ ಇನ್ನೊಂದು ಪಾಪು ಬೇಡಕ್ಕೆ ಬೇಡ, ಯಾಕಂದರೆ ಅಷ್ಟೆಲ್ಲ ಕಷ್ಟ ಇರುತ್ತೆ ಮೇಂಟೆನೆನ್ಸ್. ಅದರಲ್ಲೂ ಈಗ ಎಜುಕೇಷ್ನಲ್ ಫೀಸು ಎಲ್ಲ ನೋಡಿಕೊಂಡ್ರೆ ಒಂದೇ ಮಗುಗೆ ಎಲ್ಲ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಸಾಕೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ಏನು ಗೊತ್ತಾ, ಮಕ್ಕಳನ್ನ ಒಬ್ಬರೇ ಮಾಡಬಾರ್ದು, ಅವರಿಗೆ ಸಿಬ್ಲಿಂಗ್ನ ನಾವು ಕೊಡಬೇಕು. ಅದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನಾವು ನಮ್ಮ ಚೋಟು ನೋಡಿನೇ ಎಷ್ಟೊಂದು ಸಲ ಅಂದ್ಕೊಂಬಿಟ್ಟಿದ್ದೀವಿ, ಪಾಪ ಒಂದೇ ಇರುತ್ತಲ್ಲ, ಅದಕ್ಕೆ ಯಾರಾದರೂ ಸಿಬ್ಲಿಂಗ್ ಇದ್ದರೆ ಎಷ್ಟು ಖುಷಿ ಪಡುತ್ತೆ ಅಂತ ಅಂದ್ಕೊತೀವಿ. ಹರ್ಷಿಗೋಸ್ಕರ ಮೇಯ್ನ್ ರೀಸನ್ ನಾವು ನಮ್ಮ ಸೆಕೆಂಡ್ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿದ್ದು. ಹಾಗೆ ನಾನು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನೂ ಕೂಡ ಒಂದು ಪ್ರೆಗ್ನೆನ್ಸಿ ಆ್ಯಪ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಮಗೆ ಎಷ್ಟು ವೀಕ್ಸ್ ಆಗಿದೆ, ಪ್ರತಿದಿನವೂ ಬೇಬಿದು ಡೆವಲಪ್ಮೆಂಟ್ಸ್ ಏನಿರುತ್ತೆ, ಮದರಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಏನೇನು ಫುಡ್ನ ತೊಗೊಬೇಕು ಅಂತ ಇದು ನಮಗೆ ಗೈಡ್ ಮಾಡುತ್ತೆ. ಸೊ ನಿಮಗೂ ಏನಾದರೂ ಈ ಆ್ಯಪ್ ಬಗ್ಗೆ ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದ್ದರೆ ಹರ್ಷಿ ರಾಮದೂತ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ನಿನ್ನೆ ಒಂದು ವೀಡಿಯೋದ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನಾನು ಶೇರ್ ಮಾಡಿದ್ದೀನಿ ಅದು ಯಾವ ಆ್ಯಪ್ ಮತ್ತು ಹೇಗೆ ಯೂಸ್ ಮಾಡೋದು ಅಂತ. ಜಸ್ಟ್ ನಿಮ್ಮ ಡ್ಯೂ ಡೇಟ್ ಇಲ್ಲಾಂದರೆ ಲಾಸ್ಟ್ ಪೀರಿಯಡ್ ಡೇಟ್ನ ಆ್ಯಡ್ ಮಾಡಿದ್ರೆ ಸಾಕು, ಅದೇ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ನ ಕೊಡ್ತಾ ಹೋಗುತ್ತೆ. ಹಾಗೆ ಪ್ರತಿ ವೀಕು ಕೂಡ ಎಷ್ಟು ವೀಕ್ ಆಗಿದೆ ಅಂತಲೂ ಕೂಡ ಅದು ಅಪ್ಡೇಟ್ ಮಾಡ್ತಾ ಬರುತ್ತೆ. ಸೊ ದಟ್ ಎಲ್ಲ
ಪ್ರೆಗ್ನೆಂಟ್ ವುಮೆನ್ಸ್ಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ನೆನಪಿಟ್ಕೊಳ್ಳೋಕ್ಕಾಗಲ್ಲ ಎಷ್ಟು ಮಂತ್ ಆಗಿದೆ ಅಥವಾ ಎಷ್ಟು ವೀಕ್ಸ್ ಆಗಿದೆ ಅಂತ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಅಂಥವ್ರು ಜಸ್ಟ್ ಒಂದು ನಿಮ್ಮ ಡ್ಯೂ ಡೇಟ್ ಹಾಕಿಬಿಟ್ರೆ ಅದೇ ನಿಮಗೆ ಪ್ರತಿದಿನ ಅಪ್ಡೇಟ್ ಮಾಡುತ್ತೆ. ನಾನು ಎದ್ದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಪ್ರೆಗ್ನೆನ್ಸಿ ಆ್ಯಪ್ನ ಓಪನ್ ಮಾಡೋದು, ಇವತ್ತಿನ ಡೆವಲಪ್ಮೆಂಟ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋದೇ ನಂದು ಎದ್ದಿದ ತಕ್ಷಣ ಫಸ್ಟ್ನೇ ಕೆಲಸ ಆಗಿರುತ್ತೆ. ಆಮೇಲೆ ಎಲ್ಲರೂ ಹೇಳ್ದಂಗೆ ಫಸ್ಟ್ನೇ ಪ್ರೆಗ್ನೆನ್ಸಿ ಇಸ್ ಬೆಟರ್, ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿರಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಮೊದಲನೇ ಪಾಪು ಬೇರೆ ಇರುತ್ತೆ, ಮನೆ ಕೆಲಸಗಳಿರುತ್ತೆ, ನಮ್ಮನ್ನು ನಾವು ನೋಡ್ಕೊಬೇಕು, ಮನೆಯವ್ರನ್ನ ಕೇರ್ ಮಾಡಬೇಕು. ಅದರಲ್ಲೂ ಮೊದಲನೇ ಮಕ್ಕಳು ಇನ್ನೂ ನಮ್ಮ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ ಅವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರಲ್ವ, ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೆ ತುಂಬ ಟೈಮ್ ಕೊಡಬೇಕು, ಎಲ್ಲ ಕೆಲಸಗಳು ಜಾಸ್ತಿ ಇರುತ್ತೆ. ಇಷ್ಟೆಲ್ಲ ಸ್ಟ್ರೆಸ್ಗಳ ಮಧ್ಯೆ ಸೆಕೆಂಡ್ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ಬಟ್ ವಾಟ್ ಎವರ್ ಇಟ್ ಈಸ್, ಆದರೆ ಮತ್ತೆ ಈ ಚಾನ್ಸ್ ಎಲ್ರಿಗೂ ಸಿಗಲ್ಲ ಅಲ್ವಾ, ಸೆಕೆಂಡ್ ಈಸ್ ಲಾಸ್ಟು. ಸೊ ಇದನ್ನು ನಾನು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದೀನಿ. ಯಾಕಂದರೆ ಮತ್ತೆ ಈ ಚಾನ್ಸ್ ಎಲ್ಲ ಸಿಗಲ್ಲ. ಇದು ನಮ್ಮ ಲೈಫಲ್ಲಿ ಸಿಗೋ ಲಾಸ್ಟ್ ಚಾನ್ಸು, ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ. ಸೊ ನೀವು ಯಾರ್ಯಾರೆಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ತಿದ್ದೀರಾ ಒಂದು ಕಮೆಂಟ್ ಮಾಡಿ, ಹಾಗೆ ನಾಳಿನ ವ್ಲಾಗಿಗೆ ವೆಯ್ಟ್ ಮಾಡಿ.